ನಮಸ್ತೆ ಎಲ್ಲರಿಗೂ ಸ್ಕೀಮ್ ವಾರ್ತಾ ಕನ್ನಡ ನ್ಯೂಸ್ ಚಾನೆಲಿಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ರಾಜ್ಯದ ಮಹಿಳೆಯರು ಮತ್ತು ಹಿರಿಯ ನಾಗರಿಕರು ಬಹುದಿನಗಳಿಂದ ಕಾಯುತ್ತಿರುವ ಗೃಹಲಕ್ಷ್ಮಿ ಯೋಜನೆ ಮತ್ತು ಪೆನ್ಷನ್ ಹಣದ ಬಗ್ಗೆ ಇರುವಂತಹ ಪ್ರಮುಖವಾದ ಅಪ್ಡೇಟ್ಗಳನ್ನು ನೋಡುವ. ಗೃಹಲಕ್ಷ್ಮಿ ಯೋಜನೆಯ 30ನೇ ಕಂತಿನ ಹಣ ಬರುತ್ತಾ ಅಥವಾ ಇಲ್ವಾ? ಸರ್ಕಾರದಲ್ಲಿ ಹಣ ಇಲ್ಲವೇ? ಪೆನ್ಷನ್ ಹಣ ಕೂಡ ನಿಂತು ಹೋಗಿದೆ. ಇಂತಹ ನೂರಾರು ಪ್ರಶ್ನೆಗಳು ಮತ್ತು ಗೊಂದಲಗಳು ನಿಮ್ಮ ಮನಸ್ಸಿನಲ್ಲಿರಬಹುದು. ಸೋಷಿಯಲ್ ಮೀಡಿಯಾದಲ್ಲಿ ಹಣ ಬಿಡುಗಡೆಯಾಗಿದೆ ಎಂಬ ಸುದ್ದಿಗಳು ಕೂಡ ಹರಿದಾಡುತ್ತಿವೆ. ಇದರ ಹಿಂದಿನ ನಿಜವಾದ ಸತ್ಯ ಏನು? ಈ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ. ಗೃಹಲಕ್ಷ್ಮಿ ಯೋಜನೆ 30ನೇ ಕಂತಿನ ಏನು ಅಪ್ಡೇಟ್ಸ್ ಇದೆ ಅದರ ನಾನು ಆಲ್ರೆಡಿ ವಿಡಿಯೋ ಕೂಡ ಮಾಡ್ತಾ ಇದ್ದೇನೆ. ನಾನು ಈ ವಿಡಿಯೋದಲ್ಲಿ ಇದರ ಬಗ್ಗೆ ಒಂದು ಮೇನ್ ಅಪ್ಡೇಟ್ಸ್ ಅನ್ನ ನೀಡ್ತಾ ಇದ್ದೇನೆ. ಈಗಾಗಲೇ ಉಪಚುನಾವಣೆಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೇವಲ 1.5 ತಿಂಗಳ ಅವಧಿಯಲ್ಲಿ 3 ಕಂತುಗಳನ್ನು ಕೂಡ ಬಿಡುಗಡೆ ಮಾಡಿತ್ತು. ಆದರೆ ಈಗ 30ನೇ ಕಂತು ವಿಳಂಬವಾಗಿದೆ. ಇನ್ನು ಬಾಕಿ ಇರುವಂತಹ ಹಣದ ಬಗ್ಗೆ ಮಾತಾಡಬೇಕು ಅಂತ ಹೇಳಿದರೆ, ಮಾರ್ಚ್ ತಿಂಗಳ ಕಂತು ಸೇರಿದಂತೆ ಕಳೆದ ವರ್ಷದ ಫೆಬ್ರವರಿ ಮತ್ತು ಮಾರ್ಚಿನ ಕೆಲವು ಬಾಕಿ ಕಂತುಗಳು ಸೇರಿ ಸುಮಾರು 6,000 ರೂಪಾಯಿಗಳವರೆಗೆ ಹಣ ಬಾಕಿ ಇದೆ. ಇನ್ನು ಈ ಹಣವನ್ನು ನಾವು ಯಾವಾಗ ನಿರೀಕ್ಷೆ ಮಾಡಬಹುದು? ಮೇ ತಿಂಗಳ ಅಂತ್ಯದ ವೇಳೆಗೆ 30ನೇ ಕಂತಿನ ಹಣ ಬಿಡುಗಡೆಯಾಗುವಂತಹ ಸಾಧ್ಯತೆ ಇದೆ. ಇದುವರೆಗೆ 29 ಕಂತುಗಳನ್ನು ಯಶಸ್ವಿಯಾಗಿ ಜಮಾ ಮಾಡಲಾಗಿದ್ದು, ಯೋಜನೆ ನಿಲ್ಲುವ ಯಾವುದೇ ಲಕ್ಷಣಗಳು ಕೂಡ ಇಲ್ಲ. ಅಂದರೆ ಹಲವು ಮಾಧ್ಯಮಗಳಲ್ಲಿ ಗೃಹಲಕ್ಷ್ಮಿ ಯೋಜನೆ ನಿಂತು ಹೋಗಿದೆ, ಹಣ ಇನ್ನು ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿ ಕೂಡ ಅನೇಕ ಫೇಕ್ ನ್ಯೂಸ್ಗಳು ಬರುತ್ತಾ ಇವೆ. ಅಂದರೆ ಹಣ ಇಲ್ಲ ಅಂತ ಹೇಳಿದರೆ 1-2 ಕಂತುಗಳನ್ನು ನೀಡಿ ನಿಲ್ಲಿಸಬೇಕಿತ್ತು. ಆದರೆ 29 ಕಂತು ಕೂಡ ಯಶಸ್ವಿಯಾಗಿ ಎಲ್ಲ ಫಲಾನುಭವಿಗಳ ಅಕೌಂಟಿಗೂ ಕೂಡ ಬಂದಿದೆ. ಅದರಿಂದ ಯೋಜನೆ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕೂಡ ಕಂಡು ಬರ್ತಾ ಇಲ್ಲ. ಇನ್ನು ಪೆನ್ಷನ್ ಹಣದ ಬಗ್ಗೆ ಏನು ವಿಷಯ ಅಂತ ನೋಡಲಿಕ್ಕೆ ಹೋದರೆ, ಏಪ್ರಿಲ್ ತಿಂಗಳು ಕಳೆದರೂ ಇನ್ನೂ ಕೂಡ ಪೆನ್ಷನ್ ಹಣ ಜಮಾ ಆಗಿಲ್ಲ ಎಂದು ಅನೇಕರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಇನ್ನು ಹಣಕಾಸು ವರ್ಷದ ಅಂತ್ಯದ ಕಾರಣದಿಂದ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳ ಹಣ ವಿಳಂಬವಾಗಿದೆ. ಅಂದರೆ ಇದು ಫಿನಾನ್ಷಿಯಲ್ ಇಯರ್ ಎಂಡ್, ಮಾರ್ಚ್ ಬರುವಂಥದ್ದು ಫಿನಾನ್ಷಿಯಲ್ ಇಯರ್ ಎಂಡ್. ಅಂದರೆ ಮಾರ್ಚ್ ತಿಂಗಳಲ್ಲಿ ಯಾವುದೇ ವ್ಯವಹಾರ, ಬ್ಯಾಂಕ್ ವ್ಯವಹಾರ, ಲೋನ್ ಆಗಿರ್ಬೋದು, ಯಾವುದು ಕೂಡ ಆಗೋದಿಲ್ಲ. ಅದೇ ರೀತಿ ಇಷ್ಟು ದೊಡ್ಡ ಸರ್ಕಾರ ಅಂತ ಹೇಳಿದರೆ ಕೇವಲ 1-2 ಯೋಜನೆ ಅನುದಾನಗಳು ಮಾತ್ರ ಅಲ್ಲ, ಇಡೀ ರಾಜ್ಯದ ಎಲ್ಲ ಹಣದ ವ್ಯವಸ್ಥೆಯ ಲೆಕ್ಕಾಚಾರವು ಕೂಡ ಮಾರ್ಚ್ ತಿಂಗಳಲ್ಲಿ ಎಂಡ್ ಆಗುತ್ತೆ. ಆದ್ದರಿಂದ ಇದು ಗ್ಯಾರಂಟಿ ಯೋಜನೆಗಳು ಕೂಡ ಸ್ವಲ್ಪ ಲೇಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಅದು ಕೇವಲ 1-2 ಅಂದರೆ ಕ್ಷೇತ್ರದ್ದಲ್ಲ ಅಥವಾ ವಿಭಾಗದ್ದಲ್ಲ, ಇಡೀ ರಾಜ್ಯ ಸರ್ಕಾರ ಅಂತ ಹೇಳಿದರೆ ಎಲ್ಲ ವ್ಯವಸ್ಥೆ, ಎಲ್ಲ ಹಣಕಾಸು ವ್ಯವಸ್ಥೆ ಕೂಡ ಆ ತಿಂಗಳದ್ದು ಇಯರ್ ಎಂಡ್ ಆಗಿರುತ್ತೆ. ಸೊ ಆದ್ದರಿಂದ ಸ್ವಲ್ಪ ಲೇಟ್ ಆಗುವಂತಹ ಚಾನ್ಸಸ್ ಕೂಡ ಇದೆ. ಇನ್ನು ಗ್ಯಾರಂಟಿ ಯೋಜನೆಗಳ ಭವಿಷ್ಯ ಏನು ಅಂತ ಹೇಳಿದರೆ ನೋಡಲಿಕ್ಕೆ ಹೋದರೆ, ಯುವ ನಿಧಿ ಮತ್ತು ಗೃಹಲಕ್ಷ್ಮಿಯಂತಹ ಯಾವುದೇ ಗ್ಯಾರಂಟಿ ಯೋಜನೆಗಳು ಅಧಿಕೃತವಾಗಿ ಕ್ಯಾನ್ಸಲ್ ಆಗಿಲ್ಲ, ಅಂದರೆ ಬಂದಾಗಿಲ್ಲ. ಮೇ ತಿಂಗಳಲ್ಲಿ ಅಥವಾ ಮಾರ್ಚ್ ಮತ್ತು ಏಪ್ರಿಲ್ ಮತ್ತು ಮೇ ತಿಂಗಳ ಪೆನ್ಷನ್ ಹಣ ಕೂಡ ಒಟ್ಟಿಗೆ ಬಿಡುಗಡೆ ಆಗುವಂತಹ ನಿರೀಕ್ಷೆ ಕೂಡ ಇದೆ. ಯಾವುದು ಕೂಡ ಪೆಂಡಿಂಗ್ ಉಳಿಯುವುದಿಲ್ಲ, ಎಲ್ಲವನ್ನು ಕೂಡ ಸರ್ಕಾರ ಹಾಕುತ್ತೆ. ಅಂದರೆ ಈಗ ಆಲ್ರೆಡಿ ಫಿನಾನ್ಷಿಯಲ್ ಇಯರ್ ಎಂಡ್ ಆಗಿದೆ. ಸೊ ಈ ತಿಂಗಳು ಎಂಡ್ ತನಕ ವೇಟ್ ಮಾಡಬೇಕಾಗುತ್ತೆ. ಅಂದರೆ ಸ್ವಲ್ಪ ವಿಳಂಬ ಇರಬಹುದು, ಆದರೆ ಹಂತವಾಗಿ ಹಣ ಬಿಡುಗಡೆ ಆಗುತ್ತೆ. ಆದರೆ ಯಾವುದೇ ರೀತಿಯಲ್ಲಿ ಗ್ಯಾರಂಟಿ ಯೋಜನೆಗಳು ಬಂದಾಗುವುದಿಲ್ಲ. ಅದರ ಬಗ್ಗೆ ಯಾರು ಕೂಡ ಹೆದರುವಂತಹ ಅವಶ್ಯಕತೆ ಇಲ್ಲ. ಅಂದರೆ ನಮಗೆ ಗೃಹಲಕ್ಷ್ಮಿ ಯೋಜನೆ ಮಾತ್ರ ಬಂದಾಗುವುದಲ್ಲ, ಯುವ ನಿಧಿ ಯೋಜನೆ ಇರಬಹುದು ಅಥವಾ ಎಲ್ಲ ಗ್ಯಾರಂಟಿ ಯೋಜನೆಗಳ ಭವಿಷ್ಯ ಏನು ಅಂತ ಹೇಳಿ ಕೂಡ ಅನೇಕ ಫೇಕ್ ನ್ಯೂಸ್ಗಳು ಬರುತ್ತೆ. ಅದೇ ರೀತಿ ವಿರೋಧ ಪಕ್ಷದವರಿಂದ ಕೂಡ ತುಂಬ ವಿರೋಧ ಕೂಡ ವ್ಯಕ್ತವಾಗ್ತಾ ಇದೆ. ಆದರೆ ಹೀಗಾಗಿ ನೀವು ಯಾವುದೇ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬೇಡಿ. ಹಣ ಬಿಡುಗಡೆ ಆದ ತಕ್ಷಣ ನಾನು ನಿಮಗೆ ಅಪ್ಡೇಟ್ ನೀಡ್ತೇನೆ. ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ವಿಡಿಯೋಗೆ ಈಗಲೇ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಕೀಮ್ ವಾರ್ತಾ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರೆಯದಿರಿ. ಅದೇ ರೀತಿ ನಿಮಗೆ ನೀವು ಯಾವ ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡಿ. ನಿಮಗೆ 29ನೇ ಕಂತು ಬಂದಿದೆಯಾ ಅಥವಾ 30ನೇ ಕಂತು ಗೃಹಲಕ್ಷ್ಮಿ ಹಣ ಬಂದಿದ್ದರೆ ಅಥವಾ ಬರದಿದ್ದರೂ ನಿಮ್ಮದು ಯಾವ ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡಿ. ನಿಮಗೆ ಅದಕ್ಕೆ ಬೇಕಾದಂತಹ ಎಲ್ಲ ಅಪ್ಡೇಟ್ಸ್ಗಳನ್ನು ಕೂಡ ನಾನು ನೀಡ್ತೇನೆ. ಒಂದು ವೇಳೆ ನಿಮಗೆ 29ನೇ ಕಂತು ಬಂದಿಲ್ಲದಿದ್ದರೂ 28ನೇ ಕಂತು ಬಂದಿಲ್ಲದಿದ್ದರೂ ಯಾವ ಜಿಲ್ಲೆ ಅಂತ ಹೇಳಿ ಮೆನ್ಷನ್ ಮಾಡಿದರೆ ಅದಕ್ಕೆ ನಾನು ಸೊಲ್ಯೂಷನನ್ನು ನೀಡುವಂತಹ ಕೆಲಸ ಮಾಡ್ತೇನೆ. ನಿರಂತರ ಸುದ್ದಿಗಾಗಿ ಈ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು.